ಕತೆ ಮುಗಿಯಿತು, ಟಾಪ್ ಟು ಹೊಡ್ಸ್ಕೊಂಡು ಹೋಯಿತು. ಏನ್ ಹೇಳದ ಗುರು ಇವತ್ತಿನ ಮ್ಯಾಚ್ ಬಗ್ಗೆ. ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಅಂತ ನಾನಂತೂ ಸಿಕ್ಕಾಪಟ್ಟೆ ಹೋಪ್ಸ್ ಇಟ್ಕೊಂಡಿದ್ದೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನನ್ನ ಫೇವರೇಟ್ ಟೀಮ್ ಕೂಡ ಮುಂಬೈ ಇಂಡಿಯನ್ಸು. ನಾನು ಮುಂಬೈ ಇಂಡಿಯನ್ಸ್ ಪಕ್ಕ ಗೆದ್ದೇ ಗೆಲ್ತಾರೆ, ಟಾಪ್ ಟು ಕ್ವಾಲಿಫೈಯರ್ಗೆ ಹೋಗ್ತಾರೆ ಅನ್ಕೊಂಡೆ. ಬಟ್ ಲೋ ಫೋರ್ಗೆ ಬಂದ್ಬಿಟ್ರು. ಲೋ ಫೋರ್ ಅಂದ್ರೆ ಟಾಪ್ 4 ಇರೋ ಪ್ಲೇ ಆಫ್ ಟೀಮಲ್ಲಿ 4th ಪ್ಲೇಸ್ ಇವ್ರಿಗೆ. ಅಂದ್ರೆ 4 ಅಲ್ಲಿ ಲೋ ಫರ್ ಅಲ್ಲಿರೋ ಪ್ಲೇಸ್ ಅಲ್ಲಿ ಮುಂಬೈ ಬಂದು ಕೂತ್ಕೊಂಡ್ರು. ಏನು ಮಾಡೋಕ್ಕಾಗಲ್ಲ. ಸೊ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಪವರ್ ಪ್ಲೇ ಮುಂಬೈ ಕಡೆ ಚೆನ್ನಾಗಿ ಆಯಿತು ಗುರು. ರೈನ್ ರಿಕಲ್ಟನ್ ಔಟ್ ಆದರೂ ಕೂಡ ಓಕೆ, 50+ ಸ್ಕೋರ್ ಬಂತು ಪವರ್ ಪ್ಲೇಲಿ. ಅದಾದ್ಮೇಲೆ ರೋಹಿತ್ ಶರ್ಮಾ ಇವತ್ತು ಕ್ಲೀನಾಗಿ ಕಾಣಿಸ್ತಿರ್ಲಿಲ್ಲ, ಒಳ್ಳೆ ಫಾರ್ಮ್ ಅಲ್ಲಿ ಇರಲಿಲ್ಲ, ಒಳ್ಳೆ ಟಚ್ ಅಲ್ಲಿ ಇರಲಿಲ್ಲ. ಸೊ ರೋಹಿತ್ ಶರ್ಮಾ ಔಟ್ ಆದ್ರು. ಆಮೇಲೆ ತಿಲಕ್ ವರ್ಮಾ ಬಂದ್ರು, ಬಂದ ಪುಟ್ಟ ಹೋದ ಪುಟ್ಟದ ತಿಲಕ್ ವರ್ಮನು ಕೂಡ ಔಟ್ ಆದ. ಆಮೇಲೆ ನಮ್ಮ ಸೂರ್ಯಕುಮಾರ್ ಆಸ್ ಯೂಶುವಲ್ ಎಲ್ಲ ಮ್ಯಾಚಲ್ಲೂ ಕೈ ಹಿಡ್ದಂಗೆ ಈ ಮ್ಯಾಚಲ್ಲೂ ಕೈ ಹಿಡಿದ್ರು. ಬಟ್ ಸೂರ್ಯಕುಮಾರ್ ಅಷ್ಟು ಎಕ್ಸ್ಪ್ಲೋಸಿವ್ ಆಗಿ ಆಡಕ್ಕಾಗಿಲ್ಲ ಇವತ್ತು. 145, 150, ಆಲ್ಮೋಸ್ಟ್ 150 ಸ್ಟ್ರೈಕ್ ರೇಟಲ್ಲಿ ಆಡಿದ್ರೆ ಅಷ್ಟೇ. 150 ಒಳಗಡೆ ನಿಂತು ಗುರು ಅವ್ರ ಸ್ಟ್ರೈಕ್ ರೇಟು. ಅಷ್ಟೊಂದು ಇವತ್ತು ಎಕ್ಸ್ಪ್ಲೋರ್ ಆಗಲಿಲ್ಲ ಸೂರ್ಯ. ಆಮೇಲೆ ಹಾರ್ದಿಕ್ ಪಾಂಡ್ಯ ಬಂದು ಒಂದು ಚಿಕ್ಕ ಕ್ಯಾಮಿಯೋ ಆಡ್ಬಿಟ್ಟು ಹೋದ್ರು. ಕೊನೆಯಲ್ಲಿ ನಮ್ಮ ಮಂದಿರ್ ಕೂಡ ಬಂದು ಒಂದು ಚಿಕ್ಕ ಕ್ಯಾಮಿಯೋ ಮಾಡ್ಬಿಟ್ಟು ಹೋದ್ರು. ಸೊ ಅಟ್ ದ ಎಂಡ್ ಮುಂಬೈ ಇಂಡಿಯನ್ಸ್ ಸ್ಕೋರು ಜಸ್ಟ್ 183 ಮಾತ್ರ ಸ್ಕೋರ್ ಮಾಡೋಕ್ಕಾಯಿತು. ಅದು ಜೈಪುರ್ ಪಿಚ್ ಬ್ಯಾಟಿಂಗ್ ಪಿಚ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ಸೊ ಇಲ್ಲಿ ಇನ್ನೊಂದು ನನಗೆ ಏನು ಅನಿಸ್ತಪ್ಪ ಅಂತ ಹೇಳಿದ್ರೆ, ಟಾಸ್ ಗೆದ್ದಿದ್ದು ಪಂಜಾಬ್ಗೆ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಯಿತು. ಸೊ ನೀವು ಪಂಜಾಬ್ ಬೌಲಿಂಗಲ್ಲಿ ಅಬ್ಸರ್ವ್ ಮಾಡಿದ್ರೆ ಬಾಲು ನಿಂತ್ಕೊಂಡು ಬರ್ತಾ ಇತ್ತು. ಲೈಕ್ ಬ್ಯಾಟ್ಸ್ಮನ್ ಆಂಟಿಸಿಪೇಟ್ ಮಾಡಕ್ ಆಗ್ತಾ ಇರಲಿಲ್ಲ ಬಾಲ್ನ, ಆ ಥರ ಬರ್ತಾ ಇತ್ತು. ಸೊ ಅಟ್ ದ ಎಂಡ್ ಏನು ಮ್ಯಾಟ್ರ್ ಆಗಲ್ಲ ಗುರು, ರಿಸಲ್ಟ್ ಮಾತ್ರ ಮ್ಯಾಟ್ರ್ ಆಗೋದು. ಸೊ ಲಾಸ್ಟ್ 4 ಓವರ್ ಪಂಜಾಬ್ ಸಿಕ್ಕಾಪಟ್ಟೆ ಟೈಟ್ ಆಗಾಯಿತು. ಸೊ ಮಾರ್ಕೋ ಯಾನ್ಸನ್ ಕೂಡ ಫಸ್ಟ್ ಬಾಲ್ 6 ಹೊಡ್ಸ್ಕೊಂಡು ಆಮೇಲೆ ನೆಕ್ಸ್ಟ್ 5 ಬಾಲಲ್ಲಿ ಜಸ್ಟ್ 4 ರನ್ ಕೊಟ್ಟರು 17ನೇ ಓವರ್ಲಿ. ಆಮೇಲೆ 18ನೇ ಓವರ್ ಮತ್ತೆ ನಮ್ಮ RCB ಹುಲಿ ಕೈಲ್ ಜೇಮಿಸನ್, ಇಂಡಿಯಾದು WTC ಕನ್ಸ್ ಹಾಳು ಮಾಡಿದ್ನಲ್ಲ, ಅವ್ನು ಬಂದು ಜಸ್ಟ್ 5 ರನ್ ಕೊಟ್ಟ ಗುರು. 17, 18 2 ಓವರ್ ಸೇರಿ ಕೇವಲ 14 ರನ್ ಬಂತು. ಅದು ಫಸ್ಟ್ 6 ಬಿಟ್ಟರೆ ನೆಕ್ಸ್ಟ್ 11 ಬಾಲಲ್ಲಿ ಬರೀ 8 ರನ್ ಮಾತ್ರ ಸ್ಕೋರ್ ಮಾಡಿದ್ರು. ಆಮೇಲೆ ವಿಜಯ್ ವೈಶಾಖ್ ಕುಮಾರ್ ಬಂದು ಅವ್ರಿಗೆ ನಾಯ್ಡಿ ಪೀಡಿ ಹೊಡೆದ್ರು. ಅದನ್ನ ಬಿಟ್ಟರೆ 20ನೇ ಓವರ್ ಗುರು, ಕ್ರೂಷಿಯಲ್ ಓವರು. ಹರ್ಷದೀಪ್ ಜಸ್ಟ್ 3 ರನ್ 2 ವಿಕೆಟ್ ಗುರು. 20ನೇ ಓವರ್, ಅದು ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ಆಡ್ತಾ ಇರಬೇಕಾದ್ರೆ ಸಖತ್ತು ಎಕ್ಸ್ಟ್ರಾಡಿನರಿ ಬೌಲಿಂಗ್ ಮಾಡಿದ್ರು ಗುರು. T20 ವರ್ಲ್ಡ್ ಕಪ್ ಅಲ್ಲಿ ಏನ್ ಚಾರ್ಮ್ ತೋರಿಸಿದ್ರು ಹರ್ಷದೀಪ್, ಸೇಮ್ ಟು ಸೇಮ್ ಹಂಗೆ ಬೌಲಿಂಗ್ ಮಾಡಿದ್ರು ಗುರು. ಚಾಂಪಿಯನ್ ಬೌಲರ್ 20ನೇ ಓವರು. ಸೊ ಡೆತ್ ಓವರ್ ಸಕ್ಕತ್ತಾಗಿ ಆಗಿದ್ರಿಂದ ಜಸ್ಟ್ 183ಗೆ ಸ್ಟಾಪ್ ಆಯಿತು. ಸೊ ಅದಾದ್ಮೇಲೆ ಮುಂಬೈಗೆ ಸ್ಟಾರ್ಟಿಂಗ್ ಇಂದಾನೆ ಅಟ್ಯಾಕ್ ಮಾಡ್ಬಿಟ್ರು ಪಂಜಾಬ್ ಅವರು. ಫಸ್ಟ್ ಟ್ರೆಂಟ್ ಬೋಲ್ಟ್ಗೆ 10 ರನ್ ಬಂತು. ಆಮೇಲೆ ದೀಪಕ್ ಚರ್ ಒಂದು ಬಾಲ್ ಮಾಡಿದ ತಕ್ಷಣ ಏನೋ ಸ್ವಲ್ಪ ಸ್ಟ್ರಿಂಗ್ ಆಯ್ತು ಅನ್ನೋ ತರ ಫಿಸಿಯೋನೆಲ್ಲ ಕರೆದೇನೋ ಟೇಪ್ ಎಲ್ಲ ಮಾಡಿಸ್ಕೊಂಡ್ರು. ಅದಾಗಿ ಯಾವ ಓವರ್ ಫುಲ್ಲು ಮೇಡಿನ್ ಬಂದ್ಬಿಡ್ತು ಗುರು. ಆ ಓವರ್ ರನ್ನೇ ಬಂದಿಲ್ಲ. ನಾನು ಇದೇನು ದೀಪಕ್ ಚಾರ್ ಇಂಜುರಿ ಐತಿ ಸಗದಾಗಿ ಮಾಡ್ತಾವ್ರಲ್ಲ ಅನ್ಕೊಂಡ್ವಿ. ನೆಕ್ಸ್ಟ್ ಓವರ್ ಬರ್ತಾ ಇದ್ದಂಗೆ ಬೋಲ್ಡ್ಗೆ ನಾಯ್ಡಿ ಪೀಡಿ ಹೊಡೆದ್ರು. ತಿರ್ಗಾ ಬಂದ್ರು ದೀಪಕ್ ಚಾರು. ನಾನು ಸುಮ್ಮನೆ ಹೋಗೋದ್ ಬಿಟ್ಟು ಸಬ್ಸ್ಟಿಟ್ಯೂಟ್ ಹೆಂಗಿದ್ರು ಕರ್ಸ್ತಾರೆ ಅನ್ಕೊಂಡ್ರೆ ಬಂದ್ರು ದೀಪಕ್ ಚಾರು. ಮೇಡಿನ್ ಏನು ಕೊಟ್ಟಿದ್ರು ಎಲ್ಲಾ ಸೇರ್ ಒಟ್ಕಿ 16 ರನ್ನು ನಾಯ್ಡಿ ಪೀಡಿ ವಾಂಚಿದ್ರು ದೀಪಕ್ ಚಾರ್ಗೆ. ಆಮೇಲೆ ಮತ್ತೆ ನಮ್ಮ ಬೂಮ್ರಾ. ಇನ್ನೇನು ಮುಂಬೈ ಇಂಡಿಯನ್ಸ್ಗೆ ಯಾವಾಗ ರನ್ ಜಾಸ್ತಿ ಆಗುತ್ತೆ ಪ್ರೆಷರ್ ಇರುತ್ತೆ, ಅವ್ರು ಡೈರೆಕ್ಟಾಗಿ ಬೂಮ್ರಾಗೆಲ್ಲ ಬಾಲ್ ಕೊಡ್ತಾರೆ. ಬಾಗುರು ಒಂದು ವಿಕೆಟ್ ತಕೊಡು ಅಂತ ಬೂಮ್ರಾ ಬಂದ, ಡೆಲಿವರ್ ಮಾಡಿದ್ರು. ಮತ್ತೆ ನಮ್ಮ ಪ್ರಭ್ಸಿಮ್ರನ್ ಸಿಂಗ್ನ ವಿಕೆಟ್ನ ಕಿತ್ಕೊಟ್ಟು ಹೋದ್ರು. ಮತ್ತೆ ದೀಪಕ್ ಚಾರ್ ಬಂದು ಮತ್ತೆ 12 ರನ್ನು ಗುರು. ಫಸ್ಟ್ ಓವರ್ ಮೇಡಿನ್ನು, ನೆಕ್ಸ್ಟ್ 2 ಓವರ್ 28 ರನ್ನು ಪವರ್ ಪ್ಲೇಲಿ. ಅದು ಆರಾಮಾಗಿ ಸೆಟ್ ಆದ್ರು. ಅಲ್ಲಿ ಸ್ಟಾರ್ಟ್ ಮಾಡಿದವರು ಕಿಳಿಲಿಲ್ಲ ಗುರು ಪಂಜಾಬ್ ಅವ್ರದ್ದು ಗ್ರಾಫು. ಒಂದ್ ಕಡೆಯಿಂದ ಇಂಗ್ಲೀಷರ್ ಬಂದ್ಬಿಟ್ಟು ನಾಯಿಗೆ ಹೊಡೆದ್ರು. ಬೂಮ್ರಾಗೆ 2-3 ಓವರ್ ಪ್ರತಿ ಓವರ್ ಕೂಡ 4 ಹೊಡಿತಾ ಇದ್ರು. ಅದಾದ್ಮೇಲೆ ಇನ್ನೊಂದು ಎಂಡಿಂದ ನಮ್ಮ ಪ್ರಿಯಾಂಶ್ ಆರ್ಯ ಅವರು, ನಾನೇನು ಕಮ್ಮಿ ಗುರು, ಇಂಗ್ಲೀಷ್ ಒಬ್ನೇ ಹೊಡಿತಾವ್, ನಾನು ಇಂಡಿಯಾದ ನಾನು ಹೊಡೆಯೋದು ಬ್ಯಾಡ್ ಅಂದ್ಬಿಟ್ಟು ಈ ಕಡೆಯಿಂದ ಇವನು ಅನಿಸ್ತಾ ಇದ್ರು ಗುರು. ಕಾಂಪಿಟೇಷನ್ 6-4 ಹೊಡಿತಾ ಇದ್ರು. ಮುಂಬೈಗೆ ಗೆಲ್ಲೋ ಸ್ಪೇಸೇ ಕೊಟ್ಟಿಲ್ಲ ಗುರು, ಉಸಿರಾಡಕ್ ಬಿಟ್ಟೇ ಇಲ್ಲ. ಫುಲ್ಲು ಪಂಜಾಬ್ ಪಂಚ್ಗೆ ಮುಂಬೈ ಪಂಚರ್ ಅನ್ಬೋದು. ಆ ರೇಂಜಲ್ಲಿ ಡಾಮಿನೇಟ್ ಮಾಡಿದ್ರು ಗುರು. ಸ್ಯಾಂಟ್ನರ್ಗೂ ಬಿಡಲಿಲ್ಲ, ಸ್ಯಾಂಟ್ನರ್ಗೂ ಹೊಡೆದ್ರು. ಅಶ್ವಿನಿ ಕುಮಾರ್ ಬಂದ, ಅವನ್ಗೆ ಹ್ಯಾಟ್ರಿಕ್ 4 ಹೊಡೆದ್ರು. ಯಾರಿಗೂ ಬಿಡ್ತಾ ಇಲ್ಲ ಗುರು. ಮಧ್ಯ ಬೂಮ್ರಾ ಬರೋರು 5 ರನ್ 6 ರನ್ಗೆ ಆಡಿಸ್ಬಿಟ್ಟು ಹೋಗುವ. ನೆಕ್ಸ್ಟ್ ಅವ್ರು ಮತ್ತೆ ನಾಯಿಗೆ ಹೊಡೆದಂಗೆ ಹೊಡೆಯೋರು ಬೇರೆಯವ್ರಿಗೆ. ಹಾರ್ದಿಕ್ ಪಾಂಡ್ಯ ಬಂದ, ಹಾರ್ದಿಕ್ ಪಾಂಡ್ಯಂಗೂ ಹೊಡೆದ್ರು. ಸ್ಯಾಂಟ್ನರ್ಗೆ ಬಿಟ್ಟಿಲ್ಲ ಗುರು. ಸ್ಯಾಂಟ್ನರ್ಗೂ 4 ಓವರ್ಗೆ 40 ಚಿಲ್ಲರೆ. ಬೂಮ್ರಾ ಬಿಟ್ಟು ಎಲ್ಲ 10+ ಇರೋರು ಎಕಾನಮಿ. ಬೂಮ್ರಾ ಮಾತ್ರ 4 ಓವರ್ಗೆ 23 ಕೊಟ್ಟರು. ಅದ್ರ ಸ್ಯಾಂಟ್ನರ್ 2 ವಿಕೆಟ್ ಬೇರೆ ಕಿತ್ರು. ಊಟಕ್ಕೆ ಇಲ್ದರು ಉಪ್ಪಿನಕಾಯಿ ಶಾವ್ಗೆ ಪಾಯಸ ತಿನ್ನಕ್ ಬೇಕಂದಂಗೆ ಆಯ್ತು. ಊರೆಲ್ಲ ಕೊಲ್ಲೆ ಹೊಡೆದ್ಮೇಲೆ ಊರು ಬಾಕ್ಲು ಹಾಕಿದ್ರು ಅನ್ನಂಗೆ. ಏನು ಯೂಸ್ ಇಲ್ಲ ಗುರು. ಒಟ್ಟಲ್ಲಿ ವಿಕೆಟ್ ಕಿಟ್ರು ಸ್ಯಾಂಟ್ನರು. ಇದು ಮುಂಬೈಗೆ ಒಂಥರ ಕರಗಂಟೆ ಇದ್ದಂಗೆ. ಬೂಮ್ರಾ ಒಬ್ನೇ ಎಲ್ಲ ಗುರು, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಬೌಲಿಂಗಲ್ಲಿ ಅನ್ನೋ ಥರ ಇತ್ತು ಈ ಮ್ಯಾಚು. ಆದರೆ ಪಂಜಾಬ್ ಬ್ಯಾಟಿಂಗ್ ಗುರು, ಪ್ರಿಯಾಂಶ್ ಆರ್ಯ ಮತ್ತೆ ಇಂಗ್ಲಿಷ್ ಔಟ್ ಆಫ್ ದ ಬಾಕ್ಸ್ ಗುರು. 5-6 ಮ್ಯಾಚ್ ಆಡೋರೆ. ಎಲ್ಲ ಮ್ಯಾಚು ಮಿನಿಮಮ್ 180, 200 ಸ್ಟ್ರೈಕ್ ರೇಟ್. ಆ ರೇಂಜಲ್ಲಿ ಆಡೋರು ಗುರು. ಇವತ್ತು ಅಷ್ಟೇ 26, 28 ಬಾಲ್ಗೂ 50 ಮಾಡ್ಕೊಂಡ್ರು.
ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್, ಔಟ್ ಆಫ್ ದ ಬಾಕ್ಸ್, ತಿರಿಕಾ ಪರಿಕಣ್ಣೆಲ್ಲ ಹೊಡೆದ್ಬಿಡೋರು ಗುರು ಹಿಂದೆ, ಸಕ್ಕದಾಗಿ ಆಡಿದ್ರು ಜೋಶ್ ಇಂಗ್ಲಿಷ್. ಸೊ ಇದಾಗಿತ್ತು ಇವತ್ತಿನ ಮ್ಯಾಚಿನ ರಿವ್ಯೂ. ನಾನು ಮುಂಬೈ ಗೆಲ್ತಾರೆ ಅನ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಫೇವರೇಟ್ ಟೀಮ್ ಹೊಗೆ ಹಾಕ್ಸ್ಕೊಂಡಿದ್ದಾರೆ. ಇರ್ಲಿ, ಲೋ ಫಾರ್ ಪ್ಲೇಸ್ ಅಲ್ಲಿ ಇದ್ದಾರೆ, ಆದ್ರೂ ಏನ್ ನಾವೆಲ್ಲ ಮ್ಯಾಟ್ರ್ ಆಗಲ್ಲ ಗುರು. ಮುಂಬೈಗೆ ಬರ್ತಾರೆ, ಎಲಿಮಿನೇಟರ್ ಅಲ್ಲಿ ಹೊಡಿತಾರೆ, ಕ್ವಾಲಿಫೈ ಅಲ್ಲಿ ಹೊಡಿತಾರೆ, ತಿರ್ಗಾ ಅಲ್ಲಿ ಬಂದು RCB ಭೇಟಿ ಮಾಡ್ತಾರೆ, ಫೈನಲ್ ಮುಂಬೈ RCB ಆಡ್ತಾರೆ, ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಗೆಲ್ತಾರೆ. ನೋಡೋಣ ನನ್ನ ಪ್ರಿಡಿಕ್ಷನ್ ಏನಾಗುತ್ತೆ ಅಂತ. ಸೊ ಇಷ್ಟ ಆಗಿತ್ತು ಇವತ್ತಿನ ಮ್ಯಾಚ್ ನ ರಿವ್ಯೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೈನಿಂಗ್ ಅಪ್, ಬಾಯ್. ನಾನು ನಿಮ್ಮ ಗಗನ್ ಸಿಮನ್ ಆನ್ ವೆಜ್.